ನನ್ನೆಲ್ಲ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ಕರ್ನಾಟಕ ಚಾಂಪ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಪ್ರತಿದಿನನೂ ಮಾಡುವಂತೆ ಇವತ್ತು ಏನ್ ಮಾಡ್ತಾ ಇದ್ದೇವಪ್ಪ ಅಂತಂದ್ರೆ LCM SCF ಮೇಲೆ ಕೆಲವೊಂದು ಕಾನ್ಸೆಪ್ಟ್ ನ ಕೊಡ್ತಾ ಹೋಗ್ತಿದ್ದೇವೆ. ಆಲ್ರೆಡಿ ಮಾಡಿದ್ದೇವೆ, 2 ವಿಡಿಯೋಸ್ ಮಾಡಿದ್ದೇವೆ. ಇದ್ರ ಮೇಲೆ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋನ ಹೋಗಿರಿಂದ ನೋಡಬಹುದು. ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ಏನಿದೆಯಪ್ಪ ಅಂತಂದ್ರೆ, ಯಾವ ಕನಿಷ್ಠ ಸಂಖ್ಯೆಯನ್ನು 9, 12, 16 ಮತ್ತು 30ರಿಂದ ಭಾಗಿಸಿದಾಗ ಪ್ರತಿಯೊಂದರಲ್ಲೂ ಶೇಷ 3 ಉಳಿಯುತ್ತದೆ ಅಂತ ಹೇಳಕತ್ತಾನ. ಶೇಷ 3 ಉಳಿಯುತ್ತದೆ ಅಂತ ಹೇಳಕತ್ತಾನಪ್ಪ ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು ಗೊತ್ತೇನ್ರಿ? ಯಾವ ಕನಿಷ್ಠ ಸಂಖ್ಯೆ ಅಂತ ಹೇಳಕತ್ತಾನ. ಕನಿಷ್ಠ ಸಂಖ್ಯೆ ಅಂತಂದ್ರೆ ಇಲ್ಲಿ ಎಲ್ಲಾ ಸಂಖ್ಯೆಗಳದ್ದು ಏನ್ ಮಾಡ್ಬೇಕ್ರಿ? LCM ಫೈಂಡ್ ಔಟ್ ಮಾಡ್ಬೇಕು. LCM ಫೈಂಡ್ ಔಟ್ ಮಾಡಿ ಹೆಂಗ್ ಮಾಡ್ತೀರಾ? ಎಲ್ಲಾ ಸಂಖ್ಯೆಗಳದ್ದು ಅಂದ್ರ ಯಾವ ಕನಿಷ್ಠ ಸಂಖ್ಯೆಯನ್ನು ಇವುಗಳಿಂದ ಭಾಗಿಸಿದಾಗ, ಅಂದ್ರೆ ಇಲ್ಲಿ ಇದಾವಲ್ಲ ಈ 4ರಲ್ಲಿ ಇದ್ರಲ್ಲಿ ಭಾಗಿಸ್ತಾ ಹೋದಾಗ ಶೇಷ ಎಷ್ಟು ಉಳಿಬೇಕತ್ತಾನ? 3 ಉಳಿಬೇಕಂತ ಹೇಳಕತ್ತಾನ್ರಿ. ಹಂಗಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಎಲ್ಲಾನು ಭಾಗಿಸ್ಕೊತ ಕುತ್ಕೋಬಾರ್ದ್ರಿ. ಓಕೆ, ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದು LCM ತೆಗಿಬೇಕ್ರಿ. LCM ತೆಗದಾದ್ಮೇಲೆ ಬಂದಿರುವಂತ ಉತ್ತರಕ್ಕೆ ಏನ್ ಮಾಡ್ಬೇಕ್ರಿ? +3 ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಇಲ್ಲಿ ನೋಡಿ, ಈಗ 2 ಇಂದ ಕ್ಯಾನ್ಸಲ್ ಗೊತ್ತಾಗಲ್ಲ. 2 6ಲಿ, 2 8ಲಿ, 2 15ಲಿ, ನೆಕ್ಸ್ಟ್ 2ರಲ್ಲಿ ಆಗ್ತದೆ ನೋಡ್ರಿ 9, 2 3ಲಿ, 2 4ಲಿ, 2 15ಲಿ, ನೆಕ್ಸ್ಟ್ ಎಷ್ಟು ಬರ್ತೈತ್ರಿ ಇಲ್ಲಿ? 3ಲೆ ಹೋಗ್ತದಲ್ರಿ, 3 3ಲೆ, 3 1ಲೆ, 4 ಆಸ್ ಇಟ್ ಈಸ್ 5ಲೆ. ಯಾವುದು ಈಗೇನಾಗಲ್ರಿ, ಅಂದ್ರೆ ಅಟ್ಲೀಸ್ಟ್ 2 ಆದ್ರೂ ಭಾಗ ಹೋಗ್ಬೇಕ್ರಿ. ಇಲ್ಲಿ ಭಾಗ ಆಗಲ್ರಿ ಬೇರೆ ಯಾವ ಸಂಖ್ಯೆ ಅಂದನು. ಇಲ್ಲಿ 5 4ಲೆ 20, 20, 3ಲೆ 60, 63ಲೆ 180, 180, 2ಲೆ 300, 360. ಇದ್ರ 2ಲೆ ಮಾಡಿದ್ರೆ ಎಷ್ಟು ಬರ್ತೈತ್ರಿ? ಇದು 72 ಬರುತ್ತಾ. ಅಂದ್ರೆ ಎಷ್ಟ್ ಆಗ್ತದಿಲ್ರಿ? 720 ಆಗ್ತೈತಿ. ಓಕೆನಾ? ಈ 720 ಐತಲ್ರಿ, 720ಕ್ಕ ಇಲ್ಲಿ ಪ್ರತಿಯೊಂದರಲ್ಲೂ ಶೇಷ ಎಷ್ಟು ಉಳಿತೈತೆ ಅಂತ ಹೇಳತಾನ್ರಿ? 3 ಉಳಿತೈತೆ ಅಂತ ಹೇಳತಾನ. ಅವಾಗ ಏನ್ ಮಾಡ್ಬೇಕ್ರಿ? +3 ಮಾಡ್ಬೇಕು. ಎಷ್ಟು ಬರ್ತೈತಿ? 723 ಬರ್ತೈತಿ ಆನ್ಸರ್. 723 ಬರ್ತೈತಿ. ಓಕೆನಾ? ಇದು ಗೊತ್ತಾಯ್ತ್ರಿ? ಇದು ಗೊತ್ತಾಗಿದ್ರ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ 23 2397ಕ್ಕೆ ಯಾವ ಅಂಕೆಯನ್ನು ಕೂಡಿದಾಗ ಬರುವ ಅಂಕೆಯು 3, 4, 5 and 6 ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ ಅಂತ ಕೇಳತಾನ. ಅಂದ್ರೆ ಈ ಸಂಖ್ಯೆಗಳಿಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ ಅಂತ ಕೇಳಕತ್ತಾನ. ಅಂದ್ರೆ ಇದಕ್ಕೆ ಯಾವ ಸಂಖ್ಯೆಯನ್ನು ಕೂಡಿಸ್ಬೇಕಂತ. ಅವಾಗ ಏನ್ ಮಾಡ್ಬೇಕಂತೇನ್ರಿ? ಈ ಸಂಖ್ಯೆಗಳದ್ದು LCM ತೆಗೆದು ಬಿಡ್ಬೇಕ್ರಿ. ಇಲ್ಲ ಅಂತಂದ್ರೆ ನೀವು ಪ್ರತಿಯೊಂದನ್ನು ಕೂಡಿಸ್ಕೋಬೇಕ್ರಿ. ಅಂದ್ರ ಯಾವ ಅಂಕೆಯನ್ನು ಕೂಡಿದಾಗ ಬರುವ ಅಂಕೆಯು ಇವುಗಳಿಂದ ಭಾಗ ಆಗ್ತಪ್ಪ ಅಂದ್ರೆ ನೀವು ಫಸ್ಟ್ ಇದನ್ನ ಕೂಡಿಸ್ಬೇಕ್ರಿ, ಮತ್ತೆ ಇದರಿಂದ ಭಾಗಿಸ್ಬೇಕು. ಇಲ್ಲಾಂದ್ರೆ ಇದು ಕೂಡಿಸ್ಬೇಕು, ಭಾಗಿಸ್ಕೊತ ಹೋಗ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಏನ್ ಮಾಡೋದು? 3, 4, 5, 6 LCM ತೆಗಿಬೇಕ್ರಿ. 2 2ಲೆ, 2 5ಲೆ, 2 3ಲೆ. ಏನ ಇವೆಲ್ಲಾನು ಏನಾಗಲ್ರಿ ಇದು? 3 1ಲೆ 2, 5, 3 1ಲೆ 3. ಇದು ಎಷ್ಟಾಗ್ತದೆ? 6, 12, 12 60 ಆಗ್ತೈತಿ. 60 ಆಗ್ತೈತಿ. ಓಕೆನಾ? 60 ಆಗ್ತೈತಿ. ಈ 60 ಬಂದಿದ್ದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರ ಬಂದಿದ್ದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ? ಇದಕ್ ಭಾಗಿಸ್ಬೇಕ್ರಿ. ಎಷ್ಟು ಭಾಗಿಸ್ತಾರ? 23, 97. 60ಲೆ ಭಾಗಿಸ್ಬೇಕು. ನೋಡಿಲಿ 60ಲೆ ಭಾಗಿಸ್ಬೇಕಪ್ಪ ಅಂದ್ರ ಇಲ್ಲಿ ನೋಡಿ, ಯೂನಿಟ್ ಡಿಜಿಟ್ ಒಳಗಡೆ 3 ಐತ್ರಿ. ಅಂದ್ರ ಇಲ್ಲಿರುವಂತ ಯಾವ ಸಂಖ್ಯೆಗಳನ್ನ ಇಲ್ಲಿ 3 ಇಲ್ಲಿ 0 ಬರಾಕತ್ತೈತಿಲ್ರಿ, ಯೂನಿಟ್ ಡಿಜಿಟ್ 0 ಐತ್ರಿ. ಓಕೆನಾ? ಯೂನಿಟ್ ಡಿಜಿಟಲ್ 0 ಐತಪ್ಪ ಅಂತಂದ್ರೆ ಕಂಪಲ್ಸರಿ ಇಲ್ಲಿ ಏನಾಗಿರ್ಬೇಕ್ರಿ? ನಮ್ದು ಯೂನಿಟ್ ಡಿಜಿಟಲ್ 0 ಬರುತ್ತೆ. ಅಂದ್ರೆ ಯಾವ ಸಂಖ್ಯೆಯನ್ನ ಕೂಡಿದಾಗ 0 ಬರ್ತದ್ರಿ? 3, 10, 10, 4 ಇಷ್ಟು ಬರ್ತದೆ. ಅಂದ್ರೆ 2, 4, 0, 0. ಓಕೆನಾ? ಇಲ್ಲ ತರ ನೀವು ಇಲ್ಲ ಮತ್ತೆ ಭಾಗಿಸ್ಕೋತ ಕೂತ್ಕೋಬೇಕಾಗುತ್ತೆ. ಡೈರೆಕ್ಟ್ ಆಗಿ ಮಾಡ್ಬಿಡೋದು ನೋಡಿ ಇದನ್ನ. ಇದಕ್ಕ +3 ಮಾಡಿದಷ್ಟ ಯೂನಿಟ್ ಡಿಜಿಟಲ್ 0 ಬಂದಾಗಷ್ಟ 60 ಇಂದ ಕ್ಯಾನ್ಸಲ್ ಆಗ್ತದೆ. ಯಾಕಂದ್ರೆ ಯೂನಿಟ್ ಡಿಜಿಟಲ್ 0 ಇರ್ತಪ್ಪ ಅಂತಂದ್ರೆ ಅದು ಕಂಪಲ್ಸರಿ ಭಾಗ ಆಗ್ಬೇಕು. ಯಾವುದೇ ಒಂದು ಸಂಖ್ಯೆ ಅಲ್ಲಿನೂ 0 ಇರ್ಬೇಕಾಗ್ತೈತಿ. ಓಕೆನಾ?
ಯಾವ ಗರಿಷ್ಠ ಸಂಖ್ಯೆಯಿಂದ 148, 246, 623 ಭಾಗಿಸಿದಾಗ ಕ್ರಮವಾಗಿ ಶೇಷಗಳು 4, 6, 11 ಉಳಿಯುತ್ತದೆ ಅಂತ ಕೇಳಾಕತ್ತಾನ್ರಿ. ಯಾವ ಗರಿಷ್ಠ ಸಂಖ್ಯೆಯಿಂದ ಕೇಳಾಕತ್ತಾನಂದ್ರ ನಾವ್ ಇಲ್ಲಿ ಏನ್ ಮಾಡ್ಬೇಕ್ರಿ, 148 ನೆಕ್ಸ್ಟ್ 256 ನೆಕ್ಸ್ಟ್ 623. ಯಾವ ಗರಿಷ್ಠ ಸಂಖ್ಯೆಯಿಂದ ಅಂತ ಹೇಳಾಕತ್ತಾನಂದ್ರ ಏನ್ ಮಾಡ್ಬೇಕ್ರಿ, ಇಲ್ಲಿ ನಮ್ದು LCM ಫೈಂಡ್ ಔಟ್ ಮಾಡ್ಬೇಕು. SCF ಫೈಂಡ್ ಔಟ್ ಮಾಡ್ಬೇಕ್ರಿ. ಇದ್ರ SCF ಮಾಡ್ಬೇಕು. SCF ಎಷ್ಟ್ ಮಾಡ್ತೀರಾ, SCF ಮಾಡ್ಬೇಕಪ್ಪ ಅಂದ್ರ ನೋಡಿ ಇವನ್ನೆಲ್ಲ ಏನ್ ಮಾಡ್ಬೇಕ್ರಿ, ಮೈನಸ್ ಮಾಡ್ಬೇಕ್ರಿ ಇದ್ರಾಗ. ಇವೆಲ್ಲಾನು ಯಾವ ಸಂಖ್ಯೆಯಿಂದ ಭಾಗ ಆಗ್ತಾವ್ರಿ, 144, 240, 612, 12, 12, 12, 20, 12, 60, 11, 12. ನೆಕ್ಸ್ಟ್ ಯಾವ ಸಂಖ್ಯೆಯಿಂದ ಭಾಗ ಆಗ್ತದೆ ಇಲ್ಲ ಅದು ಆನ್ಸರ್ ಎಷ್ಟಾಗತ್ರಿ, 12 ಆಗ್ತೈತಿ. ನಮ್ದು ಆನ್ಸರ್ ಎಷ್ಟಾಗ್ತದೆ, 12 ಆಗ್ತೈತಿ. ಯಾವ ಕನಿಷ್ಠ ಸಂಖ್ಯೆಯನ್ನು ಇಂದ ಭಾಗಿಸಿದಾಗ ಶೇಷಗಳು ಇಷ್ಟು ಉಳಿತಾವ ಅಂತ ಹೇಳ್ತಾನೆ. ಹಂಗಂದ್ರೆ ಇದ್ರದ್ದು ಏನ್ ಮಾಡಬೇಕು, ಕನಿಷ್ಠ ಸಂಖ್ಯೆ ಏನು ಅಂತ ಹೇಳ್ಕೊತಾನಲ್ರಿ, ಇವುಗಳದ್ದು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈಗ LCM ತೆಗಿಬೇಕು. LCM ತೆಗೀರಿ. ಇದು 36 ಆಗುತ್ತ, ಇದು 48 ಆಗ್ತೈತಿ, ಇದು 64 ಆಗ್ತೈತಿ. 64 ಒಳಗಡೆ ಏನ್ ಹೇಳ್ತಾನ್ರಿ, LCM ತೆಗಿಬೇಕಂತ ಹೇಳ್ತೀನಿ. LCM ಎಷ್ಟಾಗ್ರಿ, 2 ಒಂದ್ಲೆ 2 ಎಂಟ್ಲೆ 2 ಆಡ್ಲೆ 2 ನಾಲ್ಕ್ಲೆ 2 ಮೂರ್ಲೆ 2 ಎರಡ್ಲೆ ಮತ್ತ 2 ಒಂಬತ್ಲೆ 2 ಒಂದ್ಲೆ 2 ಆಡ್ಲೆ 2 ಒಂದ್ಲೆ 2 ಆರ್ಲೆ 2 ಆರ್ಲೆ 2 ಎಂಟ್ಲೆ 9. ನೆಕ್ಸ್ಟ್ ಏನಾಗ್ತೈತ್ರಿ ಇದು, ಎರಡ್ಲೆ 4, 4 ಎರಡ್ಲೆ 8, 8 ಎರಡ್ಲೆ 16, 15 ಮೂರ್ಲೆ 48, 48 ಇಂಟು 6 ಮಾಡಿದ್ರೆ ಎಷ್ಟಾಗತ್ರಿ, 8 ಆರ್ಲೆ 48, 6 ನಾಲ್ಕ್ಲೆ 24, 24, 28 ಬರುತ್ತೆ. ಎಷ್ಟು ಬರುತ್ತ್ರಿ ಇದು, 28 ಬರುತ್ತಲ್ರಿ. ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇದು ನೋಡಿ ಆನ್ಸರ್ ಕರೆಕ್ಟ್ ಇದೆ ಅನ್ನೋದು. LCM ಫೈಂಡ್ ಔಟ್ ಮಾಡತ್ತಲ್ರಿ, 36, 48, 64 ಇದೆ. ಓಕೆನಾ, ನೋಡಿ ಇಲ್ಲಿ 4ರಿಂದ ಹೋಗ್ತೈತೇನ್ರಿ ಇದು, 4 ಒಂಬತ್ಲೆ 36, 4 ಒಂದ್ಲೆ 4 ಎರಡ್ಲೆ 4 ಒಂದ್ಲೆ 4 ಆರ್ಲೆ 24. ನೆಕ್ಸ್ಟ್ ಎದರಿಂದ ಹೋಗ್ತೈತ್ರಿ, 3 ಇಂದ ಹೋಗ್ತೈತಿ. 3 3 3 4 16 ಹಂಗೆ ಉಳಿತೈತ್ರಿ. ನೆಕ್ಸ್ಟ್ ಎಷ್ಟು ಉಳಿತೈತ್ರಿ ಇದು, 4 3 4 1 4 4. ನೆಕ್ಸ್ಟ್ ನೋಡ್ರಿ 4 ನಾಲ್ಕ್ಲೆ 16, 16 ನಾಲ್ಕ್ಲೆ 64 ಆಗುತ್ತೆ. ಓಕೆನಾ, ಇಂಟು 9 ಮಾಡ್ರಿ, 9 ನಾಲ್ಕ್ಲೆ 36, 9 ನಾಲ್ಕ್ಲೆ 36, 9 54, 54. ಒಂಬತ್ ನಾಲ್ಕ್ಲೆ ಎಷ್ಟ್ ಆಗತ್ರಿ, 36 ಆಗ್ತೈತಿ. ಓಕೆನಾ, 6 54, 50, 7 ಆಗ್ತೈತಿ. ಎಷ್ಟ್ ಆಯ್ತ್ರಿ ಇದು, 576 ಐತ್ರಿ. 576 ಬಂದೈತಲ್ರಿ. ಈಗ 576 ಬಂದಿದೆ ಅಂದ್ರ ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ ನಾವೀಗ, ಇದು ನೋಡಿ 36 ಇಲ್ಲಿ 25 ಮೈನಸ್ ಮಾಡ್ಬೇಕಂತ ಹೇಳ, 25 ಮೈನಸ್ ಮಾಡ್ಬೇಕು. ನೆಕ್ಸ್ಟ್ ಇಲ್ಲಿ 48, 37 ಮೈನಸ್ ಮಾಡ್ಬೇಕು. ನೆಕ್ಸ್ಟ್ 64, 64, 53 ಮೈನಸ್ ಮಾಡ್ಬೇಕು. ಎಷ್ಟು ಉಳಿತೈತ್ರಿ, 11 ಉಳಿತೈತಿ. ಇಲ್ಲಿ 11 ಉಳಿತೈತಿ, ಇಲ್ಲಿ 11 ಉಳಿತೈತಿ. ಓಕೆನಾ, ಇಲ್ಲಿ ಏನ್ ನೋಡಪ್ಪ ಅಂದ್ರ ಬಂದಿರೋಂತ ಉತ್ತರನ ಮೈನಸ್ ಮಾಡ್ಬೇಕು. ಎಷ್ಟು ಉಳಿತೈತ್ರಿ, ಇಲ್ಲಿ 565 ಆಗ್ತೈತಿ.
ಯಾವ ಗರಿಷ್ಠ ಸಂಖ್ಯೆಯಿಂದ ಭಾಗಿಸಿದಾಗ ಶೇಷಗಳು ಕ್ರಮವಾಗಿ ಇಷ್ಟು ಉಳಿತಾವ ಅಂತ ಹೇಳತ್ತೀನ್ರಿ. ಗರಿಷ್ಠ ಸಂಖ್ಯೆಯಿಂದ ಅಂತ ಹೇಳಕತ್ತಾನ ಏನ್ ಮಾಡ್ಬೇಕ್ರಿ ಇಲ್ಲಿ 98, 436, 542 ಭಾಗಿಸಿದಾಗ ಶೇಷಗಳು ಎಷ್ಟು ಉಳಿತಾವತ್ರಿ 7 ಅಂತ ಹೇಳ್ತಾನ್ರಿ. ಅವೇನ್ ಮಾಡ್ಬೇಕ್ರಿ ಮೈನಸ್ ಮಾಡ್ಬಿಡ್ಬೇಕ್ರಿ. ಮೈನಸ್ ಮಾಡ್ರಿ ಎಷ್ಟು ಉಳಿತೈತ್ರಿ 391. ಇಲ್ಲಿ 12 5 ಹೋದ್ರ 7, 2 ಹೋಗ್ತೈತ್ರಿ. ಇದು ಯಾವ ಸಂಖ್ಯೆಯಿಂದ ಭಾಗ ನೋಡ್ರಿ 425, ನೆಕ್ಸ್ಟ್ 527. ಓಕೆನಾ. ಇಲ್ಲಿ ನೋಡಿ 1 5 6 8 ಐತೆ 7 ಇದೆಯಲ್ಲ ಇದು 7 ಇದೆಯಪ್ಪ ಅಂತಂದ್ರೆ ಏನಾಗಲ್ರಿ ಇದು ಎರಡರಿಂದಾನೇ ಕ್ಯಾನ್ಸಲ್ ಆಗಲ್ಲ. ಯಾಕಂದ್ರೆ ಇವನ್ ನಂಬರ್ಸ್ ಇದಾವು ಅಂತಂದ್ರೆ ಇವು ಭಾಗ ಆಗಲ್ಲ. ಇವ್ ಹೋದ್ರೆ 17 ಇಲ್ಲ ಅಂದ್ರೆ 19 ಹೋಗ್ಬೇಕು. ಫಸ್ಟ್ ಏನ್ ಮಾಡಮ್ಮ 17 ಚೆಕ್ ಮಾಡಮ್ರಿ. 17 ಆಡ್ಲಿ 34, 34 51 ಐತೆ. 17 ಮೂರ್ಲೆ 51. ಇಲ್ಲಿ ನೋಡ್ರಿ 17 ಆಡ್ಲಿ 34, 34 ಅಂದ್ರೆ ಎಷ್ಟು ಉಳಿತೈತ್ರಿ 8 ಉಳಿತು 85. 17 5 85. ನೆಕ್ಸ್ಟ್ 17 ಮೂರ್ಲೆ 51, 17 ಒಂದ್ಲೆ 17. ಓಕೆನಾ. ಆನ್ಸರ್ ಎಷ್ಟಾಗ್ತೈತ್ರಿ ಅದು 17 ಆಗ್ತೈತಿ. ನೆಕ್ಸ್ಟ್ ನೋಡಿ 3 ಅಂಕೆ ಭಾಗ ಹೋಗುವ 4 ಅಂಕೆ ಅತಿ ದೊಡ್ಡ ಸಂಖ್ಯೆಯು ಅಂತ ಹೇಳೋಣ. ಅಂದ್ರೆ ಎಲ್ಲದ್ರಿಂದ ಇದ್ರಲ್ಲಿ ಇರುವಂತ 4 ಸಂಖ್ಯೆ ಒಳಗಡೆ ಒಂದ್ ಏನಾಗ್ಬೇಕ್ರಿ ಅವು ಸಂಖ್ಯೆಗಳಿಂದ ಭಾಗ ಹಾಕ್ಬೇಕು. ಭಾಗ ಹಾಕ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಗೊತ್ತೇನ್ರಿ ಇಲ್ಲಿ 12, 12, 18, ನೆಕ್ಸ್ಟ್ 21 ಮತ್ತೆ 28 ಏನ್ ತೆಗಿಬೇಕಪ್ಪ ಅಂದ್ರ LCM ತೆಗಿಬೇಕ್ರಿ. LCM ತೆಗಿಬೇಕು. ಓಕೆನಾ. ಇಲ್ಲಿ ನೋಡಿ LCM ತೆಗಿಬೇಕ್ರಿ. ಇದ್ರದ್ದು 2 ಆರ್ಲೆ 2, 9ಲೆ 21 2 ಜೊತೆ ಇರುತ್ತೆ 2 ಒಂದ್ಲೆ 2 4ಲೆ. ನೆಕ್ಸ್ಟ್ 2 ಮೂರ್ಲೆ 9 ಹಂಗೆ ಓದಿದ್ರಿ 2 21 2 7 14. ಇಲ್ಲಿ ನೋಡಿ 3 ಒಂದ್ಲೆ 3 ಮೂರ್ಲೆ 3 7 21 7 ಹಂಗೆ ಉಳಿತೈತಿ. ಓಕೆನಾ. 7 ತಗೊಂಡ್ರೆ 3 1 1 ಹಂಗೆ ಉಳಿತೈತಿ. ಇಲ್ಲಿ ನೋಡಿ 2 ಆಡ್ಲೆ 4, 4 ಮೂರ್ಲೆ 12, 12 7 84, 12 7 84 ರೀ. ಮಲ್ಟಿಪ್ಲೈ ಮಾಡ್ರಿ 12 8 ಮೂರ್ಲೆ 24, 24 25, 252 ಆಗ್ತೈತ್ರಿ. ಈ 252 ಏನ್ ನೋಡ್ಬೇಕಪ್ಪ ಅಂದ್ರೆ ಇಲ್ಲಿರುವಂತ ಸಂಖ್ಯೆಗಳಿಗೆ ಭಾಗಿಸ್ಬೇಕು. ಓಕೆನಾ. 252 ನೋಡ್ರಿ ಇಲ್ಲಿ 252 ಐತಿಲ್ರಿ 252 ಈ ಸಂಖ್ಯೆಗಳನ್ನ ಭಾಗಿಸ್ತಾ ಹೋಗ್ಬೇಕ್ರಿ. 98, 28. ಇಲ್ಲಿ ನೋಡಿ 252 ಎಷ್ಟ್ಲೇ ರೀ ಇಲ್ಲಿ 9 ಐತಪ್ಪ ಅಂತಂದ್ರೆ ಏನ್ ಮಾಡ್ಬೇಕ್ರಿ ಇಲ್ಲಿ 4 ತಗೋರಿ 4 8 4 2 4ಲೆ 20, 4ಲೆ 8 10 ಆಗ್ತದೆ. ಜಾಸ್ತಿ ಆಯ್ತು ಅಂದ್ರೆ ಏನ್ ಮಾಡ್ಬೇಕ್ರಿ ಈಗ 3ಲೆ ತಗೋರಿ 6, 5 ಮೂರ್ಲೆ 15, 6 7 ಎಷ್ಟ್ಲೇ ರೀ 3ಲೆ ಬರುತ್ತ 756. ಇದು ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತಿ 6 ಉಳಿತೈತಿ. ಹಂಗೆ ಏನಪ್ಪಾ ಅಂತಂದ್ರೆ ಇದ್ರಾಗ ಇದು ಮೈನಸ್ ಮಾಡಿದ್ರೆ 2 ಎಷ್ಟು ಉಳಿತೈತಿ 8 ಉಳಿತೈತಿ. ಓಕೆನಾ. ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ನೋಡಿ ಈ ತರ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡಿ 2 ಇದೆನಾ 2 ಇದೆ 252 ಅಂದ್ರೆ 2 ಎಲ್ಲಿ 8 ಬರುತ್ತಂತ 2 4 ಬರುತ್ತೆ ಮತ್ತ 2 9 ಬರ್ತೈತಿ. 4 ಮಾಡಿದ್ರೆ ಎಷ್ಟಾಗ್ತದೆ 800 ಸಮಥಿಂಗ್ ಬರ್ತೈತಿ. ಅದಕ್ಕ 9 ಮಾಡ್ರಿ 2 18 45 45 46 12 6 ಹೋದ್ರೆ ಎಷ್ಟ್ರಿ 12 6 ಹೋದ್ರ 6 ಉಳಿತೈತಿ. ಓಕೆನಾ. ಮತ್ತೆ 18 18 2 22 ಆಗ್ತೈತಿ. ಆಯ್ತ್ರಿ. ಇದು ಎಷ್ಟು ಬರ್ತೈತ್ರಿ ಇದು ಆನ್ಸರ್ ಇದಾಗ್ತೈತೇನ್ರಿ ಇದಾಗ್ತೈತಿ ನೋಡ್ರಿ ಒಂದೇದ್ದು. ನೆಕ್ಸ್ಟ್ ನೋಡಿ 4 ಅಂಕೆ ಯಾವ ಗರಿಷ್ಠ ಸಂಖ್ಯೆಯನ್ನು ರಿಂದ ಭಾಗಿಸಿದಾಗ ಪ್ರತಿಯೊಂದರಲ್ಲೂ ಶೇಷ 1 ಉಳಿತೈತೆ ಅಂತ ಹೇಳತಾನ. ಶೇಷ 1 ಉಳಿತೈತೆ ಅಂದ್ರೆ ಏನ್ ಬೇಕ್ರಿ ಇಲ್ಲಿ ಇದ್ರದ್ದು ಫಸ್ಟ್ ಇದ್ರದಿಂದ ತೆಗಿತೀರಾ LCM ತೆಗಿರಿ 2 ಮೂರ್ಲೆ ಹೋಗ್ತೈತೆ ನೋಡ್ರಿ 3 ಮೂರ್ಲೆ ತಗೊಂಡ್ಬಿಡ್ರಿ 3 2ಲೆ 3 ಮೂರ್ಲೆ 3 4ಲೆ 17 ಹಂಗೆ ಉಳಿತೈತ್ರಿ. 2 ಒಂದ್ಲೆ 2
ಮೂರ್ಲೆ ಹಂಗೆ ಇಡ್ರಿ, ಎರಡ್ಲೆ ಮತ್ತೆ 17 ಹಂಗೆ ಇಡಿ. ನೆಕ್ಸ್ಟ್ 2 3 ಹಂಗೆ ಇಡಿ. ನೆಕ್ಸ್ಟ್ 1 17 ನೋಡ್ರಿ. 2 ಮೂರ್ಲೆ 6, 2 12, 12 ಮೂರ್ಲೆ 36, 36 ಇಂಟು 17 ನೋಡಿ. 102 ಆಗ್ತೈತಿ. 17 102 ಆಗ್ತೈತಿ. 17 ಮೂರ್ಲೆ 51, 51 ಮತ್ತ 10 61, 612 ಆಗ್ತೈತಿ. ಈಗ 612ರಿಂದ ಭಾಗ ಆಗ್ಬೇಕ್ರಿ ಈ ಸಂಖ್ಯೆಗಳು. 612ರಿಂದ ಭಾಗ ಹೋಗುವಂತ ಸಂಖ್ಯೆಗಳು ನೋಡ್ರಿ ಯಾವ್ದು ಬರುತ್ತ. 612 ಇದನ್ನ ಭಾಗಿಸ್ರಿ. 9997. ಎರಡ್ಲೆ ಮಾಡಿದ್ರೆ ಜಾಸ್ತಿ ಬರ್ತೈತಿ. ಇದು ಜಾಸ್ತಿ ಬರ್ತದೆ, 1200 ಆಗ್ತೈತಿ. ಅದಕ್ಕೆ 612 ಎಷ್ಟು ಬರ್ತೈತ್ರಿ? 7 8 ನೆಕ್ಸ್ಟ್ 3 7 ಹಂಗೆ ಉಳಿತೈತ್ರಿ. ಇಲ್ಲಿ ನೋಡಿ 612 ಇಂಟು ಎಷ್ಟಲೇ ಮಾಡ್ತೀರಾ? 38 ಐತಿ. 6 6ಲೇ ಮಾಡಿ 7 6ಲೇ 42 ಆಗ್ಬಿಡ್ತೈತ್ರಿ. ಇಲ್ಲಿ ಏನ್ ಬರ್ಬೇಕ್ರಿ ಈಗ? ಎಷ್ಟು ಬರ್ತೈತ್ರಿ ಇದು? 97 ಐತೈತಿ. ಅಂದ್ರ 6 2ಲೇ 12, 6 1 6, 7 2ಲೇ 36 ಆಗ್ತೈತಿ. ಇದು ಭಾಗ ಆಗ್ತೈತೇನ್ರಿ? ಆಗಲ್ಲ. ಭಾಗ ಆದ್ರೂ ಏನ್ ಉಳಿಬೇಕಪ್ಪ ಅಂತಂದ್ರ ಶೇಷ ನನಗೆ ಎಷ್ಟು ಉಳಿಬೇಕಾಗಿದ್ರಿ? 1 ಉಳಿಬೇಕಾಗಿತ್ತು. ಬಟ್ ಇಲ್ಲಿ ಎಷ್ಟು ಉಳಿತದೆ? 205 ಉಳಿಯತೈತಿ. ಇದು ಅಲ್ಲ ಆನ್ಸರ್ ಹಂಗಂದ್ರೆ. ಇದಲ್ಲ. ಓಕೆನಾ? 612 ಬಂದಿತ್ತಲ್ರಿ? 612 ಬಂದಿತ್ತು. ಓಕೆನಾ? 612 ಇಲ್ಲಿ 2 ಐತಪ್ಪ ಅಂತಂದ್ರ 97 93. ಒಂದ್ಲೆ 612 7 6 ನೆಕ್ಸ್ಟ್ ಇದು ಎಷ್ಟು ಉಳಿತೈತ್ರಿ? 3 ಇದು 3 ಉಳಿತೈತಿ. ಓಕೆನಾ? 612 ಇಂಟು 6 ಮಾಡ್ರಿ. ಇಲ್ಲಿ 12 7 6 6ಲೇ 36 ಎಷ್ಟು ಉಳಿತೈತ್ರಿ? ಒಂದ್ ಶೇಷ ಉಳಿತೈತೇನ್ರಿ? 1 ಉಳಿತೈತಿ. ಹಂಗಾರ ಆನ್ಸರ್ ಯಾವ್ದಾಗ್ತೈತಿ? ಇದು ಆಗ್ತೈತಿ. ಅದೇ ಆಪ್ಷನ್ ಬಿ ಆಗತೈತಿ. ಆಪ್ಷನ್ ಬಿ ಆಗ್ತೈತಿ. ಗೊತ್ತೈತ್ರಿ ಇದು? ಇದು ಗೊತ್ತೈತ್ರಿ? ನಾನು ನೆಕ್ಸ್ಟ್ ನೋಡಿ. 1000ಕ್ಕಿಂತ ಕಡಿಮೆ ಇರುವ ಯಾವ ದೊಡ್ಡ ಸಂಖ್ಯೆಯು ಇದರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತದೆ ಅಂತ ಹೇಳಕತ್ತಾನಿಲ್ರಿ. ಅಂದ್ರ ಇಲ್ಲಿರುವಂತ ಯಾವ 10,000ಕ್ಕಿಂತ ಕಡಿಮೆ ಇರುವ ಯಾವ ದೊಡ್ಡ ಸಂಖ್ಯೆಯು ಇದರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತದೆ ಅಂದ್ರೆ ಏನ್ ನೋಡಕ್ರಿ? ಇದ್ರದ್ದು ಏನ್ ತೆಗಿಬೇಕ್ರಿ? ನಾವು LCM ತೆಗಿಬೇಕು. 4 ಹೋಗ್ತದೆ. 4 1 4 2 4 1 4 5 4 1 4 6 24. ಓಕೆನಾ? ಇದು ಎದ್ರಲಿಂದ ಭಾಗದೈತ್ರಿ? 3 3 4 3 5 16 ಹಂಗೆ ಇಡಿ. ಹೊಳ್ಳಿ 4 1 5 4 4 16 ಮತ್ತೆ ಇವು ನೋಡ್ರಿ 4 5 20 ರೀ. 20 80 80 4 32 3 0 6 3 9 960. 960ರಿಂದ ಭಾಗ ಹೋಗೋ ಸಂಖ್ಯೆ ಯಾವ್ದ್ರಿ ಇದು? ಇದಷ್ಟೇ ಭಾಗ ಆಗತೈತಿ ನೋಡ್ರಿ. 960ರಿಂದ ಭಾಗ ಆಗೋ ಸಂಖ್ಯೆ ಯಾವ್ದಂದ್ರ 9600. 9600 ಬರ್ತೈತಿ. ನೆಕ್ಸ್ಟ್ ನೋಡ್ರಿ. ಪ್ರತಿಯೊಂದರಲ್ಲಿ ಶೇಷ 10 ಶೇಷ 10 ಉಳಿಯುವ ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವ್ದು ಅಂತ ಕೇಳ್ತಾನ್ರಿ. ಇಲ್ಲಿ 16 24 30 ಮತ್ತ 36ರಿಂದ ಭಾಗಿಸ್ಬೇಕ್ರಿ ಈ ಸಂಖ್ಯೆಗಳನ್ನ. ಭಾಗಿಸಿದಾಗ ಪ್ರತಿಯೊಂದರಲ್ಲಿ ಶೇಷ ಎಷ್ಟು ಉಳಿಬೇಕಂದ್ರೆ 10 ಉಳಿಬೇಕಂತ. ಆ ದೊಡ್ಡ ಸಂಖ್ಯೆ ಯಾವ್ದಂದ್ರ ನೆಕ್ಸ್ಟ್ ಸೇಮ್ ರೀ. ನೆಕ್ಸ್ಟ್ ಏನ್ ನೋಡ್ಬೇಕ್ರಿ? ಇದನ್ನ 4 4 16 4 6 24 30 ಹಂಗೆ ಇಡಿ. 4 9 36 ನೆಕ್ಸ್ಟ್ 3 ಭಾಗಿಸ್ರಿ. 4 ಹಂಗೆ ಇಡಿ. 3 2 3 10 3 3 2ರಿಂದ ಭಾಗಿಸಿ. 2 2 2 1 2 5 ನೆಕ್ಸ್ಟ್ 3 12 12 24 24 ಇಲ್ಲಾಂದ್ರೆ ಹಿಂಗ್ ಮಾಡ್ಬಿಡ್ರಿ. 15 30 30 60 60 63 180 4 ಮಾಡಿ 72 720 ಆಗ್ತೈತ್ರಿ. 720 ಆಗ್ತೈತಿ. ಈಗ 720ರಿಂದ ಭಾಗ ಹೋಗುವಂತ ಸಂಖ್ಯೆ ಯಾವ್ದತ್ತ ನೋಡ್ಕೊಂಡ್ಬಿಡ್ರಿ.
720 ಭಾಗ ಹೋಗುವ ಸಂಖ್ಯೆ ಯಾವ್ದತ್ತ ನೋಡ್ರಿ. 720. ಓಕೆನಾ. ಇಲ್ಲಿ ನೋಡಿ, ಇಲ್ಲಿ 0 ಇದೆಯಪ್ಪ ಅಂದ್ರೆ ಕಂಪಲ್ಸರಿ ಇಲ್ಲಿ ಏನಾಗಿರ್ಬೇಕ್ರಿ, 0 ಇರ್ಬೇಕ್ರಿ ಯೂನಿಟ್ ಪ್ಲೇಸ್ ಒಳಗಡೆ. ಇವಂತ್ರು ಎರಡು ಆಗಲ್ಲ. ಇದ್ರಲ್ಲಿ ಯಾವ್ದಾರ ಒಂದಾಗಿರ್ತೈತಿ. 99370 ಆಗತೈತಿ. ಶೇಷ ಎಷ್ಟು ಉಳಿಬೇಕ್ರಿ? 10 ಉಳಿಬೇಕಂತ ಹೇಳಕತ್ತಾನ. ಇಲ್ಲಿ ನೋಡ್ರಿ, ಇದಕ್ಕೆ ಎಷ್ಟು ಜಾಗತ್ತೆ ಅಂದ್ರೆ 1 ಆಗತ್ತದೆ. 720. ಇದು ಎಷ್ಟಾಗ್ತದೆ? 3. ಇದು 7. ಇದು 2. ಓಕೆನಾ. 7 ಉಳಿತೈತಿ ನೋಡ್ರಿ. 720 ಅಪ್ಪ ಅಂತಂದ್ರೆ ಇಲ್ಲಿ ಎಷ್ಟು? 27 ಬರ್ಬೇಕಾದ್ರೆ ಎಷ್ಟು ಮಾಡ್ತೀರಾ? 4 ತಗೋರಿ. 4 28 ಆಗುತ್ತೆ. 3 ತಗೋರಿ. 0 6 7 3 21. 4 ತಗೊಂಡ್ರೆ ತಿಳ್ಕೊರಿ, ಇಲ್ಲಿ 8 ಆಗ್ಬಿಡ್ತದೆ. ಅದಕ್ಕೆ ಎಷ್ಟು ತಗೋತೀರಾ? 3 ತಗೋರಿ. ಎಷ್ಟು? 2160. 7. 13 ಒಳಗಡೆ 6 ಹೋದ್ರೆ 7 ಉಳಿತೈತಿ. ಇಲ್ಲಿ 5. ಓಕೆನಾ. 720. ಇಲ್ಲಿ 5 ಬರತೈತೇನ್ರಿ? 5 ಬರತ್ತಂದ್ರೆ ಎಷ್ಟು ತಗೋತೀರಿ? 7 8 56. 0 0 2 16. 7 8 56. ಇದೊಂದು 57. 760. ಇಲ್ಲಿ ಎಷ್ಟು ಬರ್ತೈತ್ರಿ? ಶೇಷ 10 ಉಳಿತೈತಿ. ಹಂಗಂದ್ರೆ ಆನ್ಸರ್ ಏನಾಗ್ತೈತ್ರಿ ಇದ್ರದ್ದು? ಇದೇ ಆಗ್ತೈತಿ. ಓಕೆನಾ. ಇಲ್ಲಿ ನೋಡಿ, ಕೆಲವೊಂದು ಈ ತರ ಏನಪ್ಪಾ ಅಂತಂದ್ರೆ ಕ್ವಶನ್ಸ್ ಅರೈಸ್ ಮಾಡ್ತಾನ್ರಿ. ನಮ್ಗೆ ಏನ್ ನೋಡಕ್ ಬರ್ಬೇಕು? ಸಾಲ್ವ್ ಮಾಡಕ್ ಬರ್ತಿರ್ಬೇಕ್ರಿ. ಓಕೆನಾ. ಗೊತ್ತೈತ್ರಿ ಇದು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ಹೇಳ್ಕರಿಂದ. ಇದು ಏನಪ್ಪಾ ಅಂದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟ ಬರ್ತೈತ್ರಿ. ಹಂಗೆ ಬರಲ್ಲ, ಪ್ರಾಕ್ಟೀಸ್ ಮಾಡ್ಬೇಕ್ರಿ ಕಂಪಲ್ಸರಿ ನಾವು. ಓಕೆನಾ. ಇಲ್ಲಿ ನೋಡಿ, 28 32 36ರ ಲಸಾವನ್ನು 36 44 52ರ ಮೊಸಾದಿಂದ ಭಾಗಿಸಿದಾಗ ಸಿಗುವ ಶೇಷ ಎಷ್ಟು? ಎರಡರದ್ದು ಏನ್ ಮಾಡ್ಬೇಕ್ರಿ? ಈಗ LCM ಮತ್ತೆ SCF ಫೈಂಡ್ ಔಟ್ ಮಾಡ್ಬೇಕು. ಅದಾದ್ಮೇಲೆ LCM SCF ಇಂದ ಭಾಗಿಸ್ಬಿಡ್ಬೇಕ್ರಿ. 28 32 36. 4 ಭಾಗ ಆಗ್ತೈತೆ ನೋಡ್ರಿ. 4 7 28. 4 9 4 8 32. 4 8 32. 4 9 36. ಓಕೆನಾ. ಇವೆಲ್ಲಾ ಸಂಖ್ಯೆಗಳು ಬೇರೆ ಯಾವ್ದ್ರಿಂದನೂ ಭಾಗ ಆಗಲಿಲ್ರಿ. ಅವಾಗ ಏನ್ ಮಾಡ್ರಿ ನೋಡಿ, ಗುಣಾಕಾರ ಮಾಡ್ರಿ. 8 9 72. 7 4 28. ಹೋದ್ರಿ 28. ಇದು ಮಾಡ್ರಿ, ಮಲ್ಟಿಪ್ಲೈ ಮಾಡ್ರಿ. ಈಗ 8 ಆಡ್ಲಿ ಇಲ್ಲ ತಂದ್ರೆ ಇದು ಏನ್ ಮಾಡ್ಬಿಟ್ರಿ? 8 ಆಡ್ಲಿ 16 ರೀ. 8 56 57. ಇದು ಎಷ್ಟಾಗ್ತದ್ರಿ? 4 14. 2016 ಆಯ್ತು. 2016. ಏನ್ರಿ ಇದು? LCM SCF ಫೈಂಡ್ ಔಟ್ ಮಾಡ್ರಿ. SCF 36 44 ನೆಕ್ಸ್ಟ್ 52. ಯಾವ ಟೇಬಲ್ ಇಂದ ಕ್ಯಾನ್ಸಲ್ ಆಗ್ತದೆ? 4 9 36. 4 11 4 11 4 3 12. SCF ಎಷ್ಟಾಯ್ತ್ರಿ? 4 ಆಯ್ತು. ಇದ್ರಲ್ಲಿ 2016 4 ಡಿವೈಡ್ ಮಾಡಿ 4 ಇಲ್ಲಿ 4 4 ಎಷ್ಟು ಬರ್ತೈತ್ರಿ? 54 ಬರ್ತೈತಿ. ಅಂದ್ರೆ ಕಂಪ್ಲೀಟ್ ಆಗಿ ಭಾಗ ಹೋಗ್ತೈತಿಲ್ರಿ. ಇದು ಶೇಷ ಎಷ್ಟು ಉಳಿತೈತ್ರಿ? ಹಂಗಂದ್ರ ರಿಮೈಂಡರ್ ಎಷ್ಟು ಉಳಿತೈತ್ರಿ? ರಿಮೈಂಡರ್ ಈಸ್ 0. ಆನ್ಸರ್ ಏನಾಗ್ತೈತಿ? 0 ಆಗ್ತೈತಿ. ಓಕೆನಾ. ಗೊತ್ತಾಯ್ತ್ರಿ ಇದು? ಇದು ಗೊತ್ತಾಯ್ತ್ರಿ? ಏನಪ್ಪಾ ಅಂತಂದ್ರೆ ಇದೇ ರೀತಿಯಾಗಿ ನಾವು ಪ್ರತಿದಿನಾನು ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ತೇವೆ. ನೀವು ನಮ್ದು ಚಾನಲ್ ಏನಾದ್ರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಹೆಲ್ಪ್ಫುಲ್ ಆಗಿರುವಂತ ವಿಡಿಯೋಗಳನ್ನ ನಾವು ಹಾಕ್ತಾ ಇರ್ತೇವೆ. ನಿಮಗೆ ಯೂಸ್ಫುಲ್ ಆಗುತ್ತೆ. ಓಕೆನಾ. ಥ್ಯಾಂಕ್ ಯು ಸೋ ಮಚ್.